ನಮಸ್ಕಾರ, ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ವಿತ್ ಡಾಕ್ಟರ್ ಸುಮನ್. ಇವತ್ತಿನ ಈ ಸಂಚಿಕೆಯಲ್ಲಿ ಕೆಲವೊಂದು ಡಯಾಬಿಟಿಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇವತ್ತಿಂದು ಒಂದು ಸ್ಪೆಷಲಾಗಿ ಹೇಳಬೇಕು ಅಂದರೆ ಪ್ರೀ ಡಯಾಬಿಟಿಸ್ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಎರಡು ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲರಿಗೂ ಗೊತ್ತೇ ಇರ್ಬೋದು, ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ. ಪ್ರೀ ಡಯಾಬಿಟಿಸ್ ಅಂದರೆ ಏನಪ್ಪ ಅಂತ ನೀವು ಕನ್ಫ್ಯೂಸ್ ಆಗಿದ್ದರೆ, ಪ್ರೀ ಡಯಾಬಿಟಿಸ್ ಅನ್ನೋದೊಂದು ಕಂಡೀಷನ್ನು ಯಾವಾಗ ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ನಾವು ಪ್ರೀ ಡಯಾಬಿಟಿಸ್ ಅಂತ ಕರಿತೀವಿ. ಪ್ರೀ ಡಯಾಬಿಟಿಸ್ ಅಂದರೆ ಡಯಾಬಿಟಿಸ್ ಇನ್ನೇನು ಬರುತ್ತೆ ಅನ್ನೋಕ್ಕಿಂತ ಮುಂಚೆ ಶುಗರ್ ಲೆವೆಲ್ಸು ಸ್ವಲ್ಪ ನಾರ್ಮಲ್ಗಿಂತ ಚೂರು ಜಾಸ್ತಿ ಆಗಿರುತ್ತೆ. ಅಂಥವರಲ್ಲಿ ನಾವು ಟೆಸ್ಟ್ ಮಾಡಿದಾಗ ಸ್ವಲ್ಪ ಅನುಮಾನ ಬರುತ್ತೆ. ಅನುಮಾನ ಬಂದಾಗ ಇವರಿಗೆ ಮುಂದೆ ಶುಗರ್ ಬರೋ ಸೂಚನೆಗಳಿದೆ ಅಂತ ಅನಿಸುತ್ತೆ. ಅಂಥವ್ರಿಗೆ ನಾವು ಪ್ರೀ ಡಯಾಬಿಟಿಸ್ ಅಂತೀವಿ. ಯೂಶ್ವಲಾಗಿ ಪ್ರೀ ಡಯಾಬಿಟಿಸಲ್ಲಿ ಶುಗರ್ ಎಷ್ಟು ವ್ಯಾಲ್ಯೂಸ್ ಇರಬೇಕು ಅಂತ ನಾವು ನೋಡ್ತಾ ಹೋಯ್ತು ಅಂದರೆ, ನಾರ್ಮಲ್ ಪರ್ಸನ್, ಯಾವುದೇ ಒಬ್ಬ ನಾರ್ಮಲ್ ಪರ್ಸನ್ ಬ್ಲಡ್ ಶುಗರ್ ಚೆಕ್ ಮಾಡಿದಾಗ ಖಾಲಿ ಹೊಟ್ಟೆಲಿ ಅವ್ರು ಯಾವ ನೋಡು 100 ಒಳಗೆ ಇರುತ್ತೆ. ತಿಂಡಿ ತಿಂದ ಮೇಲೆ 140 ಒಳಗೆ ಬರ್ತಾ ಇರುತ್ತೆ. ಈ ಪ್ರೀ ಡಯಾಬಿಟಿಕ್ ಕಂಡೀಷನಲ್ಲಿ ಏನಾಗುತ್ತೆ ಅಂದರೆ, ಫಾಸ್ಟಿಂಗ್ ಲೆವೆಲ್ಲು 100ಕ್ಕಿಂತ ಸ್ವಲ್ಪ ಜಾಸ್ತಿ ಹೋಗಿರುತ್ತೆ. ಆದರೆ ಡಯಾಬಿಟಿಕ್ ಲೆವೆಲ್, ನಾವು ಡಯಾಬಿಟಿಸ್ ಏನಂತ ಹೇಳ್ತೀವೋ ಫಾಸ್ಟಿಂಗಲ್ಲಿ 126ಕ್ಕಿಂತ ಜಾಸ್ತಿ ಹೋದರೆ ಮಾತ್ರ ಡಯಾಬಿಟಿಸ್ ಅಂತ ಹೇಳೋದು. ಅದ್ರೊಳಗಿರುವಾಗ ನಾವು ಪ್ರೀ ಡಯಾಬಿಟಿಕ್ ಅಂತ ಹೇಳ್ತೀವಿ. ಅಂದರೆ ನಾರ್ಮಲ್ಗಿಂತ ಜಾಸ್ತಿ, ಶುಗರ್ ವ್ಯಾಲ್ಯೂಗಿಂತ ಕಮ್ಮಿ, ಅಂದರೆ ಶುಗರ್ ಇದೆ ಅಂತ ಹೇಳೋಕ್ಕಿಂತ ಕಮ್ಮಿ. ಈ ಕಂಡೀಷನ್ಗೆ ನಾವು ಪ್ರೀ ಡಯಾಬಿಟಿಕ್ ಅಂತ ಕರಿತೀವಿ. ಇದು ತುಂಬ ಎಷ್ಟೊಂದು ಜನದಲ್ಲಿದೆ, ಸಾಕಷ್ಟು ಜನದಲ್ಲಿ ಇವಾಗ ಕಾಣಿಸ್ತಾ ಇದೆ. ಇವಾಗ ನಾವು ನೋಡ್ತಾ ಹೋಯ್ತು ಅಂದರೆ, ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಹೇಳಿದ್ದೆ, ಡಯಾಬಿಟಿಕ್ ಪಾಪ್ಯುಲೇಷನ್ಗಿಂತ ಪ್ರೀ ಡಯಾಬಿಟಿಕ್ ಪಾಪ್ಯುಲೇಷನ್ನೇ ತುಂಬ ಜಾಸ್ತಿ ಇದ್ದಾರೆ ಅಂತ. ಅಂದರೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡಿ ಹಾಗೆ ಬಿಟ್ಬಿಟ್ರೆ ಅವರು ಎಲ್ಲರೂ ಡಯಾಬಿಟಿಕ್ ಆಗಿಬಿಡ್ತಾರೆ. ಸೊ ಹಾಗಾಗಿ ನಾವು ಪ್ರೀ ಡಯಾಬಿಟಿಕ್ ಕಂಡೀಷನ್ಸ್ನ ಬೇಗ ಐಡೆಂಟಿಫೈ ಮಾಡಿ ಅವ್ರಿಗೆ ನಾವು ಕರೆಕ್ಟು ಚಿಕಿತ್ಸೆ ಕೊಟ್ಟರೆ ಆಟೋಮೆಟಿಕ್ಕಾಗಿ ಅವ್ರ ಕಂಟ್ರೋಲ್ ಆಫ್ ಡಯಾಬಿಟಿಸ್ ಮುಂದೆ ಬರೋದನ್ನು ಪ್ರಿವೆಂಟ್ ಮಾಡ್ಬೋದು. ಅದು ತುಂಬಾ ಇಂಪಾರ್ಟೆಂಟ್. ಪ್ಲಸ್ ನಾನು ಇನ್ನೊಂದೇನು ಹೇಳಬೇಕು ಅಂತ ಹೇಳಿದ್ರೆ, ಈ ಪ್ರೀ ಡಯಾಬಿಟಿಕ್ ಕಂಡೀಷನ್ಸು ಜನರಲಾಗಿ ಯಾರಲ್ಲಿ ಕಾಣುತ್ತೆ ಅಂದರೆ, ತಂದೆ ತಾಯಿ, ಯಾವಾಗ ತಂದೆ ತಾಯಿಗೆ ಶುಗರ್ ಇರುತ್ತೋ ಅವರಲ್ಲಿ ಮಕ್ಕಳಲ್ಲಿ ಪ್ರೀ ಡಯಾಬಿಟಿಕ್ ಕಂಡೀಷನ್ಸ್ ಕಾಮನ್ ಆಗಿರುತ್ತೆ. ಅವರು ಚೆಕ್ ಮಾಡ್ತಾ ಇರಬೇಕು. ತಂದೆ ತಾಯಿಗೆ ಶುಗರ್ ಇದ್ದರೆ ಬಿಡದಂಗೆ ಅವಾಗವಾಗ 6 ತಿಂಗಳಿಗೋ ಅಥವಾ ವರ್ಷಕ್ಕೊಂದ್ಸತಿ ಸುಮ್ಮನೆ ಅವಾಗವಾಗ ಚೆಕ್ ಮಾಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ವೆದರ್ ನನಗೆ ಪ್ರೀ ಡಯಾಬಿಟಿಸ್ ಇದೆಯೋ ಇಲ್ವೋ ಅಥವಾ ಡಯಾಬಿಟಿಸ್ ಬರುತ್ತೋ ಇಲ್ವೋ ಅಂತ ಸೂಚನೆ ಗೊತ್ತಾಗುತ್ತೆ. ನಾಟ್ ಓನ್ಲಿ ದ್ಯಾಟ್, ಇವಾಗ ದಪ್ಪ ಇರೋರಲ್ಲಿ ಇಷ್ಟು ಹೈಟಿಗೆ ಇಷ್ಟು ವೆಯ್ಟು ಅಂತ ಹೇಳ್ತೀವಿ. ಯಾವಾಗ ವೆಯ್ಟ್ ಜಾಸ್ತಿ ಆಗುತ್ತೋ ಅಂಥವ್ರಲ್ಲಿ ಕೂಡ ಈ ಪ್ರೀ ಡಯಾಬಿಟಿಕ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಷ್ಟು ಹೈಟಿಗೆ ಇಷ್ಟು ವೆಯ್ಟ್ ಅಂತ ಕಾಮನಾಗಿ ಹೇಳ್ತೀವಿ. ಓವರ್ ವೆಯ್ಟ್ ಇದ್ದಾಗ ಏನಾಗುತ್ತೆ, ಬಾಡಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಾಗ ಸಪ್ಲೈ ಕಮ್ಮಿ ಆದಾಗ ಆಟೋಮೆಟಿಕ್ಕಾಗಿ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇನ್ನು ಕೆಲವು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಟೆನ್ಷನ್ ಲೈಫು, ತುಂಬಾ ನಿದ್ದೆ ಕೆಟ್ಕೊಡೋದು, ಓವರಾಗಿ ಆ್ಯಕ್ಟಿವಿಟಿ ಮಾಡ್ತಿರೋದು, ಅಂಥವ್ರಿಗೆಲ್ಲರಿಗೂ ಈ ಥರ ಪ್ರೀ ಡಯಾಬಿಟಿಕ್ಸ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಪ್ರೀ ಡಯಾಬಿಟಿಸ್ ಬರೋದನ್ನು ನೀವು ಬೇಗ ಐಡೆಂಟಿಫೈ ಮಾಡಿದ್ರೆ ಡೆಫಿನೆಟಾಗಿ ಡಯಾಬಿಟಿಸ್ ಬರೋದನ್ನು ಪ್ರಿವೆಂಟ್ ಮಾಡ್ಬೋದು. ಹೇಗೆ ಪ್ರಿವೆಂಟ್ ಮಾಡ್ಬೋದು? ಒಂದು ಮೋಸ್ಟ್ ಇಂಪಾರ್ಟೆಂಟ್, ಒಂದು ಸತಿ ನಿಮಗೆ ಪ್ರೀ ಡಯಾಬಿಟಿಸ್ ಇದೆ ಅಂತ ಗೊತ್ತಾಗ್ತಿದ್ದಂಗೆ ಫಸ್ಟ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ, ನೀವು ಸಕ್ಕರೆ ತಿನ್ನೋದು ಬಿಡಬೇಕು. ಅಂದರೆ ಶುಗರ್ ಐಟಮ್ಸ್ನ ಎಲ್ಲನೂ ಸ್ಟಾಪ್ ಮಾಡಬೇಕು. ಸಕ್ಕರೆ, ಬೆಲ್ಲ, ಜೇನುತುಪ್ಪ ಅವೆಲ್ಲ ಸ್ಟಾಪ್ ಮಾಡಬೇಕು. ಅವೆಲ್ಲ ಸ್ಟಾಪ್ ಮಾಡೋದ್ರಿಂದ ನೀವು ಅದು ಡಯಾಬಿಟಿಸ್ನ ಬೇಗ ಕನ್ವರ್ಟ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು. ಆವಾಗಲೇ ಹೇಳಿದೆ, ಇಷ್ಟು ಹೈಟಿಗೆ ಇಷ್ಟು ವೆಯ್ಟ್ ಇರಬೇಕು ಅಂತ. ಯಾವಾಗ ದಪ್ಪ ಇರೋರಲ್ಲಿ, ಒಬೇಸ್ ಅಂತ ನಾವು ಏನು ಹೇಳ್ತೀವೋ, ತೂಕ ಜಾಸ್ತಿ ಇರೋರಲ್ಲಿ ತೂಕ ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡಬೇಕು. ಅಟ್ಲೀಸ್ಟ್ ಒಂದು 2-3 kg ನೀವು ತೂಕ ಕಮ್ಮಿ ಆದರೆ ಈ ಡಯಾಬಿಟಿಸ್ ಬರೋದನ್ನ ಡೆಫಿನೆಟಾಗಿ ಪ್ರಿವೆಂಟ್ ಮಾಡ್ಬೋದು. ಇನ್ಫ್ಯಾಕ್ಟ್ ನೀವು ತುಂಬಾ 4 to 5 kg ವೆಯ್ಟ್ ಲಾಸ್ ಆಗೋದ್ರಂತೂ ಡಯಾಬಿಟಿಸ್ ಬರೋದೇ ಇರೋಂಗೆ ಅವಾಯ್ಡೂ ಮಾಡ್ಬೋದು. ಅದು ತುಂಬಾ ಇಂಪಾರ್ಟೆಂಟ್, ಅದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ವೆಯ್ಟ್ ಇಂಪಾರ್ಟೆಂಟ್ ಅಂತ ನಾನು ಹೇಳಿದೆ. ಈಟಿಂಗ್ ಆನ್ ಟೈಮ್, ನಾವು ಏನೇ ತಿಂದರೂ ಟೈಮ್ ಕರೆಕ್ಟಾಗಿ ತಿನ್ನಬೇಕು. ನಾವು ಎಷ್ಟು ಟೈಮ್ ಕರೆಕ್ಟಾಗಿ ತಿನ್ನಬೇಕು ಅಂದರೆ, ಶುಗರ್ ಲೆವೆಲ್ಸು ಜಾಸ್ತಿ ಆಗದಿರಂಗೆ ನೋಡ್ಕೋಬೇಕು. ಯಾವಾಗ ನಾವು ಸರಿಯಾಗಿ ಟೈಮ್ ಸರಿಯಾಗಿ ತಿಂದೇ ಇರ್ತೀವೋ ಅಂಥ ಟೈಮಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಎಕ್ಸ್ಟ್ರಾ ಶೋರೂಮ್ ಶುಗರ್ಸ್ ಅಂತ ಹೇಳ್ತೀವಿ, ಈ ಮಸಲ್ಸಲ್ಲಿ, ಲಿವರಲ್ಲಿ ಇರುತ್ತೆ, ಅವೆಲ್ಲ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ನಾವು ಟೈಮ್ ಕರೆಕ್ಟಾಗಿ ತಿನ್ನಬೇಕು. ಮೋರ್ ಇಂಪಾರ್ಟೆಂಟ್, ಜಂಕ್ ಫುಡ್ಸ್ ಅಂತ ನಾವೇನು ಕರಿತೀವೋ, ಪಿಜ್ಜಾ, ಪಾಸ್ತಾ, ಬರ್ಗರ್ಸ್ ಅಂಥವೆಲ್ಲ ಆದಷ್ಟು ಕಟ್ ಮಾಡಬೇಕು. ಒಕೇಶ್ನಲಿ ತಿನ್ನೋದ್ರಿಂದ ತೊಂದರೆ ಇಲ್ಲ. ಬಟ್ ಜನರಲಾಗಿ ಪ್ರೀ ಡಯಾಬಿಟಿಕ್ ಇರೋ ಪೇಷನ್ಸು ಅವ್ರಿಗೆ ಗೊತ್ತಿದ್ದರೆ ನಂಗೆ ಪ್ರೀ ಡಯಾಬಿಟಿಸ್ ಇದೆ ಅಂತ ಅಂಥದ್ದೆಲ್ಲ ದಯವಿಟ್ಟು ಅವಾಯ್ಡ್ ಮಾಡೋದ್ರಿಂದ ನಿಮಗೆ ಎಷ್ಟೋ ಒಳ್ಳೆ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದು ಇಂಪಾರ್ಟೆಂಟ್. ಆ್ಯಂಡ್ ಅದನ್ನೆಲ್ಲ ಜನರಲ್ಲ ನಾವು ಹೇಳ್ತೀವಿ, ಡಯಾಬಿಟಿಸೆಲ್ಲ ನಾವು ಹೇಳ್ತೀವಿ ಅಂದರೆ ವಾಕಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ವ್ಯಾಯಾಮ, ಎಕ್ಸಸೈಸ್. ನೀವು ಎಷ್ಟು ವಾಕ್ ಮಾಡ್ತೀರಾ ಅಂದರೆ, ನೀವು ಏನು ತಿಂದಿರ್ತಾರೋ ಅದನ್ನು ಕರಗಿಸೋಷ್ಟು ವಾಕ್ ಮಾಡಬೇಕು.
ಮಿನಿಮಮ್ ಅಂದರೂ ಒಂದು 45 ಮಿನಿಟ್ಸ್ ಟು 1 ಅವರ್ ಅಷ್ಟು ಪ್ರತಿದಿನ ನೀವು ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ಹತೋಟಿಲಿ ಇರುತ್ತೆ, ಅಂದರೆ ಜಾಸ್ತಿ ಆಗದಿರಂಗೆ ನೋಡ್ಕೊಳ್ತಾರೆ. ಪ್ರೀ ಡಯಾಬಿಟಿಕ್ ಲೆವೆಲಲ್ಲಿಂದ ನಾರ್ಮಲ್ ಬರೋ ಚಾನ್ಸಸ್ಸು ಕೂಡ ಜಾಸ್ತಿನೇ ಇರುತ್ತೆ, ಅದನ್ನು ಕೂಡ ಮಾಡಬೇಕು. ಟೆನ್ಷನ್ ಸ್ಟ್ರೆಸ್, ಆವಾಗಲೇ ಹೇಳಿದೆ ಟೆನ್ಷನ್ ಸ್ಟ್ರೆಸ್ನಲ್ಲೂ ಡಯಾಬಿಟಿಸ್ ಬರುತ್ತೆ. ಆ ಟೆನ್ಷನ್ ಸ್ಟ್ರೆಸ್ನ ಆದಷ್ಟು ಕಮ್ಮಿ ಮಾಡೋಕ್ಕೆ ನೋಡ್ಕೊಳ್ಳಿ. ಅಂದರೆ ಏನು ಕಮ್ಮಿ ಮಾಡ್ತೀರಾ? ಇಲ್ಲ, ಇಟ್ ಕುಡ್ ಬಿ ವಾಕಿಂಗ್ ಎಕ್ಸಸೈಸ್ ಇರ್ಬೋದು, ಯೋಗಾಸನ ಇರ್ಬೋದು, ಇಲ್ಲ ಸಮ್ ಸಾರ್ಟ್ ಆಫ್ ಎ ಮೆಡಿಟೇಷನ್ ಎಕ್ಸಸೈಸಸ್ ಇರ್ಬೋದು, ಇಲ್ಲ ನಮ್ಮ ಲೈಫ್ ಸ್ಟೈಲ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದು, ವರ್ಕಿಂಗ್ ಪ್ಯಾಟರ್ನ್ ಚೇಂಜ್ ಮಾಡೋದು, ಮಿನಿಮಮ್ ನಂಬರ್ ಆಫ್ ವರ್ಕಿಂಗ್ ಅವರ್ಸ್ ಮಾಡೋದು, ಸ್ಪೆಂಡಿಂಗ್ ಟೈಮ್ ವಿತ್ ಫ್ಯಾಮಿಲಿ ಅಂತೀವಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಪಾರ್ಕಿಗೆ ಹೋಗೋದು, ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡೋದು, ಎಕ್ಸಸೈಸಸ್ ಮಾಡೋದು, ಸ್ಪೋರ್ಟ್ಸ್ ಆಡೋದು, ಇಂಥವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಆ್ಯಂಗ್ಸೈಟಿ ಲೆವೆಲ್ ಟು ಟೆನ್ಷನ್ ಲೆವೆಲ್ಲು ಡ್ರಾಪ್ ಆಗುತ್ತೆ. ಯಾವಾಗ ಈ ಟೆನ್ಷನು ಆ್ಯಂಗ್ಸೈಟಿ ಡ್ರಾಪ್ ಆಗುತ್ತೋ ಇಂಡೈರೆಕ್ಟಾಗಿ ನಮಗೆ ಡಯಾಬಿಟಿಸ್ ಬರೋದನ್ನು ಪ್ರಿವೆಂಟ್ ಮಾಡುತ್ತೆ. ಸೊ ಪ್ರಿವೆನ್ಷನ್ ತುಂಬಾ ಇಂಪಾರ್ಟೆಂಟ್. ಪ್ರೀ ಡಯಾಬಿಟಿಸ್ ಇದೆ ಅಂತ ಗೊತ್ತಾದಾಗ ಇವಂತೆಲ್ಲ ಮಾಡಿದ್ರೆ ಡೆಫಿನೆಟಾಗಿ ಡಯಾಬಿಟಿಸ್ ಬರೋದನ್ನಂತೂ 100% ಪ್ರಿವೆಂಟ್ ಮಾಡ್ಬೋದು. ಬಟ್ ಇನ್ನು ಕೆಲವ್ರು ಏನು ಮಾಡ್ತಾರೆ, ಇದನ್ನೆಲ್ಲ ಮಿಸ್ ಮಾಡಿಬಿಡ್ತಾರೆ, ಅಂದರೆ ಕೇರ್ ಮಾಡೋಕ್ಕೆ ಹೋಗಲ್ಲ. ಇವಾಗ ಬಂದಮೇಲೆ ನೋಡ್ಕೊಳ್ಳೋಣ, ಇವಾಗ ಯಾಕೆ ಯೋಚನೆ ಮಾಡೋದು, ಪ್ರೀ ಡಯಾಬಿಟಿಕ್ ಇದ್ರೂ ಕೂಡ ಸ್ವೀಟ್ ತಿನ್ನೋದು, ಟೆನ್ಷನ್ ಅದು ಬಿಟ್ಬಿಡೋಣ, ನಾವು ಲೈಫ್ನಲ್ಲಿ ಟೆನ್ಷನ್ ಬೇಕೇ ಬೇಕು, ಟೆನ್ಷನ್ ಇಲ್ಲ ಅಂದರೆ ನಾವು ದುಡ್ಡು ಹೇಗೆ ಮಾಡೋದು, ಆ ಥರ ಎಲ್ಲ ಏನೇನು ಯೋಚನೆ ಮಾಡಿಕೊಂಡು ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಸೊ ದಯವಿಟ್ಟು ಪ್ರೀ ಡಯಾಬಿಟಿಕ್ ಪೇಷಂಟ್ಸು ನೆಗ್ಲೆಕ್ಟ್ ಮಾಡಬೇಡಿ. ನೆಗ್ಲೆಕ್ಟ್ ಮಾಡಿದ್ರೆ ಡಯಾಬಿಟಿಸ್ ಬಂದ ಮೇಲೆ ನೀವು ಅದನ್ನು ಸರಿಪಡಿಸೋಕ್ಕಾಗಲ್ಲ. ಈ ಪ್ರೀ ಡಯಾಬಿಟಿಕ್ ಕಂಡೀಷನಲ್ಲಿ ನೀವು ಚೆನ್ನಾಗಿ ನೋಡಿಕೊಂಡು ನಾನು ಹೇಳ್ದಂಗೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಡೆಫಿನೆಟಾಗಿ ಡಯಾಬಿಟಿಸ್ ಬರೋದನ್ನು ನೀವು ಪ್ರಿವೆಂಟ್ ಮಾಡ್ಬೋದು. ಸೊ ತುಂಬಾ ಅವಶ್ಯಕತೆ. ಐ ಟೋಲ್ಡ್ ಯು, ಆವಾಗಲೇ ಹೇಳಿದ್ದೆ, ಇವಾಗ ಆಲ್ಮೋಸ್ಟ್ 101 ಮಿಲಿಯನ್ ಪೀಪಲ್ಗೆ ಆಲ್ರೆಡಿ ಡಯಾಬಿಟಿಸ್ ಬಂದುಬಿಟ್ಟಿದೆ ಅಂತ. ಬಟ್ ಪ್ರೀ ಡಯಾಬಿಟಿಕ್ ಕಂಡೀಷನ್ ನೋಡಿದಾಗ 130 ಮಿಲಿಯನ್ಗೆ ಪ್ರೀ ಡಯಾಬಿಟಿಸ್ ಇದೆ. ಅಂದರೆ ಅವರೆಲ್ಲ ಅನ್ಡಿಟೆಕ್ಟೆಡ್, ಯಾರಿಗೂ ಗೊತ್ತೇ ಇಲ್ಲ ಪ್ರೀ ಡಯಾಬಿಟಿಸ್ ಇದೆ ಅಂತ. ಅವರು ಆವಾಗವಾಗ ಚೆಕ್ ಮಾಡಬೇಕು. ಸೊ ನಿಮ್ಗೆ ಯಾರಿಗೇ ಫ್ಯಾಮಿಲಿ ಹಿಸ್ಟ್ರಿ ಯಾರಿಗೇ ಇದ್ದರೂ, ದಪ್ಪತನ ಇದ್ದರೂ, ಅಂಥವ್ರು ಟೆನ್ಷನ್ ಸ್ಟ್ರೆಸ್ ಜಾಸ್ತಿ ಇದ್ದರೂ, ಲೈಫ್ ಸ್ಟೈಲ್ ತುಂಬಾ ವೇರಿಯೇಷನ್ಸ್ ಇದ್ದರೆ ದಯವಿಟ್ಟು ಡಿಲೇ ಮಾಡ್ದಂಗೆ ಚೆಕ್ ಮಾಡಿ ಪ್ರೀ ಡಯಾಬಿಟಿಕೋ ಅಲ್ವ ಅಂತ ನೀವು ನೋಡ್ಕೊಳ್ಳಿ. ನೀವು ಪ್ರೀ ಡಯಾಬಿಟಿಸ್ ಆಗಿದ್ದರೆ ಡೆಫಿನೆಟಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಇನ್ಫ್ಯಾಕ್ಟ್ ನಾವು ಇನ್ನೊಂದು ಹೇಳ್ತೀವಿ, HbA1c ಅಂತ ಹೇಳ್ತೀವಿ. HbA1c ಆಫ್ ಮೋರ್ ದ್ಯಾನ್ 5.7 ಟು ಆಲ್ಮೋಸ್ಟ್ 6.3 ತನಕ ಪ್ರೀ ಡಯಾಬಿಟಿಕ್ ರೇಂಜ್ ಅಂತ ಹೇಳ್ತೀವಿ. ಈ 3 ಮಂತ್ಸ್ ಆ್ಯಾವ್ರೇಜು ಕೂಡ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಎಷ್ಟಿದೆ ಅಂತ ನೋಡಿಕೊಂಡು ತುಂಬ ಜಾಸ್ತಿ ಇದ್ದರೆ ನೀವೇ ಅದಕ್ಕೆ ಅದರ ಒಂದು ಲೈಫ್ ಸ್ಟೈಲ್ ಅಂತ ಚೇಂಜಸ್ನ ಮಾಡಿಕೊಂಡು ಅದರಿಂದ ನೀವು ಪ್ರಿವೆನ್ಷನ್ ಮಾಡೋದ್ರಿಂದ ಈ ಪ್ರೀ ಡಯಾಬಿಟಿಸ್ನ ಡೆಫಿನೆಟಾಗಿ ತುಂಬಾ ಪ್ರಿವೆಂಟ್ ಮಾಡ್ಬೋದು. ಡಯಾಬಿಟಿಸ್ ಕಷ್ಟ ಏನಲ್ಲ, ಬಟ್ ಪ್ರೊವೈಡೆಡ್ ನಿಮ್ಗೆ ಗೊತ್ತಿದ್ದರೆ ಯಾವ ಥರ ಬರುತ್ತೆ, ನಾವು ಅದನ್ನು ಏನು ಮಾಡಬೇಕು ಅಂಥವೆಲ್ಲ ಚೆನ್ನಾಗಿ ಗೊತ್ತಿದ್ದರೆ ಪ್ರಿವೆನ್ಷನ್ ಏನು ಕಷ್ಟ ಏನಲ್ಲ. ಸೊ ಹಾಗಾಗಿ ಪ್ರಿವೆನ್ಷನ್ ಆಫ್ ಡಯಾಬಿಟಿಸ್ ತುಂಬಾ ಅವಶ್ಯಕತೆ. ಪ್ರೀ ಡಯಾಬಿಟಿಸ್ ಅವರು ಯಾರೂ ನೆಗ್ಲೆಕ್ಟ್ ಮಾಡಲ್ಲ ಅಂದ್ಕೊಂಡಿದ್ದೀನಿ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬರು ಒಬ್ಬರು ಬಂದಿದ್ದರು, ಅವ್ರಿಗೆ ಸ್ವಲ್ಪ ಜಾಸ್ತಿ ತೋರಿಸ್ತಾಯಿತ್ತು ವ್ಯಾಲ್ಯೂಸ್. ನಾನು ಅವ್ರಿಗೆ ಕ್ಲಿಯರ್ ಕಟ್ಟಾಗಿ ಹೇಳಿದೆ, ನೋಡಿ ಮ್ಯಾಮ್, ಶುಗರ್ ಜಾಸ್ತಿ ತೋರಿಸ್ತಾ ಇದೆ, ಮುಂದೆ ಡಯಾಬಿಟಿಸ್ ಬರೋ ಸೂಚನೆಗಳಿದೆ, ನೀವು ನೋಡಿ ಸ್ವಲ್ಪ ಆದಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಎಲ್ಲ ಮಾಡಿ ನೋಡಿ ಅಂತ ಹೇಳಿದೆ. ಅವರು ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ವಿತಿನ್ ಎ ಮ್ಯಾಟ್ರ್ ಆಫ್ 6 ಮಂತ್ಸಲ್ಲಿ ವಾಪಸ್ ಬಂದು ಹೇಳಿದ್ರು, ಡಾಕ್ಟರ್ ನಂಗೆ ಆಲ್ರೆಡಿ ಡಯಾಬಿಟಿಸ್ ಬಂದುಬಿಟ್ಟಿದೆ, ಇವಾಗ ಏನು ಮಾಡಲಿ, ನಾನು ಇದನ್ನು ಅವಾಯ್ಡ್ ಮಾಡಬೇಕು, ಮೆಡಿಸಿನ್ಸ್ ತಗೊಳ್ಳೋಕ್ಕೆ ಇಷ್ಟ ಇಲ್ಲ ನನಗೆ ಅಂತ. ನಾನು ಆವಾಗಲೇ ಹೇಳಿದೆ, ಮೇಡಮ್ ಆವಾಗಲೇ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಇವನ್ನೆಲ್ಲ ಅವಾಯ್ಡ್ ಮಾಡ್ಬೋದಾಗಿ, ನೀವು ಅವಾಯ್ಡ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಬಂದಿದೆ ಅಂತ. ಇನ್ನು ಕೆಲವ್ರು ಬರ್ತಾರೆ, ಇನ್ನು ಕೆಲವ್ರೊಂದು ಪೇಷಂಟ್ ನೋಡಿದ್ದೀನಿ 6-7 ವರ್ಷದಿಂದ ಅವರು ಪ್ರೀ ಡಯಾಬಿಟಿಕ್ ಕಂಡೀಷನಲ್ಲೇ ಮೇಂಟೈನ್ ಆಗಿದ್ದಾರೆ. ಅವರು ಈ ಕಡೆ ನಾರ್ಮಲ್ಲೂ ಬಂದಿಲ್ಲ, ಈ ಕಡೆ ಡಯಾಬಿಟಿಸು ಬಂದಿಲ್ಲ, ಬಟ್ ಎರಡರಲ್ಲೇ ಮೇಂಟೈನ್ ಆಗಿದ್ದಾರೆ, ಕಂಟ್ರೋಲ್ ಚೆನ್ನಾಗಿದೆ. ಸೊ ಹಾಗಾಗಿ ಪ್ರೀ ಡಯಾಬಿಟಿಸ್ ಅವ್ರು ಬೇಗ ನಾವು ಕಂಡುಹಿಡಿದ್ರೆ ಲಾಂಗ್ ಟರ್ಮ್ ಅಂದರೆ 20 ವರ್ಷ ತನಕ ಡಯಾಬಿಟಿಸ್ನ ಪ್ರಿವೆಂಟ್ ಮಾಡ್ಬೋದು, ಪ್ರೊವೈಡೆಡ್ ನಮ್ಮ ಲೈಫ್ ಸ್ಟೈಲು, ನಮ್ಮ ಡಿಸೀಸ್ ಇದೆಲ್ಲ ಅರ್ಥ ಮಾಡಿಕೊಂಡು ಅದನ್ನೆಲ್ಲ ನಾವು ಕರೆಕ್ಟ್ ಮಾಡ್ಕೊತ ಬಂದರೆ ಈ ಪ್ರೀ ಡಯಾಬಿಟಿಕ್ ಕಂಡೀಷನ್ ಅಲ್ಲಿಗೆ ತಡೆಗಟ್ಟು ನಿಲ್ಲಿಸ್ಬೋದು. ಇದನ್ನು ಮಿಸ್ ಮಾಡಿದ್ರೆ ಡೈರೆಕ್ಟಾಗಿ ಡಯಾಬಿಟಿಸ್ ಹೊರಟೋಗ್ತೀರಾ, ಅದು ನಿಮಗೆ ಮುಂದೆ ಎಫೆಕ್ಟ್ ಆಗುತ್ತೆ. ಸೊ ಇದು ಕೆಲವೊಂದು ಮಾಹಿತಿ ಪ್ರೀ ಡಯಾಬಿಟಿಸ್ ಬಗ್ಗೆ ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಏನಾರು ಅನುಮಾನ ಅಥವಾ ಬೇರೆ ಏನಾರು ಇತ್ತು ಅಂದರೆ ಎನಿ ಟೈಮ್ ನನ್ನ ಜೊತೆ ಬಂದು ಡಿಸ್ಕಸ್ ಮಾಡ್ಬೋದು, ಇಲ್ಲ ಈ ವಿಡಿಯೋ ಮೂಲಕ ಎಕ್ಸಸೈಸ್ ನನ್ನ ಹತ್ರ ಡಿಸ್ಕಸ್ ಮಾಡಿ ಇದ್ರ ಬಗ್ಗೆ ಮಾತಾಡ್ಬೋದು. ಸೊ ಎಲ್ಲರಿಗೂ ಅರಿವು ಮೂಡಿಸಿದ್ದೀನಿ ಅಂತ ಅಂದ್ಕೊಳ್ತಾ ಇನ್ನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.